ನಮಸ್ಕಾರ. ಸೆಲ್ಕೋ ಸಂಸ್ಥೆಯಿಂದ ಸೆಲ್ಕೋ ಸಂಸ್ಥೆಯಿಂದ ಇವತ್ತೊಂದು ನಮ್ಮ ಪ್ರಧಾನಮಂತ್ರಿಗಳ ಅತ್ಯಂತ ಮಹತ್ವಾಕಾಂಕ್ಷೆಯಾದಂಥ ಒಂದು ಕಾರ್ಯಕ್ರಮದ ಬೆನಿಫಿಷರೀಸ್ ಯಾರಿದ್ದಾರೆ ಅವರಿಗೆ ಸಬ್ಸಿಡಿ ವಿತರಣೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಜನಪ್ರತಿನಿಧಿಗಳು ಕಾರ್ಪೊರೇಟರ್ ಆದಂಥ ಮನೋಜ್ ಅವರೇ, ಜಯಲಕ್ಷ್ಮಿ ಅಕ್ಕ, ಹಾಗೆ ಮಾಜಿ ಮೇಯರ್ ಆದಂಥ ಜಯಾನಂದ್ ಅಂಚನ್ ಅವರೇ, ಈ ಸಂಸ್ಥೆಯ DGM ಅವರೇ, ಕೆನರಾ ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಅವರೇ ಶ್ರೀನರ್ ಶೆಟ್ಟರೆ, ನಮ್ಮ ಪಾರ್ಟಿಯ ಹಿರಿಯ ನಾಯಕರಾದಂಥ ರಾಜಗೋಪಾಲ್ ರೈಗಳೇ, ಉಮೇಶ್ ಅಣ್ಣ ಸೇರಿರುವಂಥ ಎಲ್ಲ ಪ್ರಮುಖರೇ, ನನಗೆ ತುಂಬ ಖುಷಿ ಆಗ್ತಾ ಇರೋದೇನೆಂದರೆ, ನಾನು ಇತ್ತೀಚೆಗೆ ದಿಶಾ ಸಭೆಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನನಗೊಂದು ದೊಡ್ಡ ಗೊಂದಲ ಇತ್ತು. ಇದು ಯಾವುದು ಪ್ರೆಸ್ಸಲ್ಲಿ ಹೋಗೋದಿಲ್ಲಲ್ಲ, ಪ್ರೆಸ್ಸಲ್ಲಿ ಹೋಗ್ತದೆ. ಈ ಭಾಗ್ಯಗಳ ಯೋಜನೆಯ ಕಾರಣಕ್ಕೆ ನಮ್ಮ ಸೂರ್ಯಘರ್ ಬಿಜ್ಲಿ ಯೋಜನೆಗೆ ಏನಾದರೂ ತೊಂದರೆ ಆಗ್ತದೆ ಅನ್ನುವಂಥ ಸಮಸ್ಯೆ ಇತ್ತು. ಮಂಗಳೂರು ಮಹಾನಗರದಲ್ಲಿ ಒಟ್ಟು 84,000 ಚಿಲ್ಲರೆ ಹೌಸ್ ಹೋಲ್ಡ್ಸ್ ಇದೆ. ಆ 84 ಚಿಲ್ಲರೆ ಹೌಸ್ ಹೋಲ್ಡ್ಸಲ್ಲಿ 70,000 ಜನ 200 ಯೂನಿಟ್ನ ಒಳಗಡೆ ಬರುವವರು ಅಂತ ನನಗೆ ಮಾಹಿತಿ ಕೊಟ್ಟರು MESCOMನವರು. ಹಾಗಾದ್ರೆ ನಾನು ಅಂದ್ಕೊಂಡೆ ಸೂರ್ಯಘರ್ ಬಿಜ್ಲಿ ಯೋಜನೆ ಹಾಗಾದರೆ 10,000 ಮನೆಗಳಿಗೆ ಮಾತ್ರ ಮಾಡಲಿಕ್ಕಾಗೋದಾ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಇವತ್ತು ಅವರು ಅದಕ್ಕೆ ಉತ್ತರ ಕೊಟ್ಟರು. ಭಾಗ್ಯ ಒಂದು ಕಡೆ ಆದರೆ ಮುಫ್ತ್ ಬಿಜ್ಲಿ ಯೋಜನೆ ಇನ್ನೊಂದು ಕಡೆ. ಹಾಗಾಗಿ ಒಂದಕ್ಕೊಂದೇನು ಇಟ್ ಡಿಡ್ ನಾಟ್ ಗೋ ಇನ್ ಪ್ಯಾರಲಲ್, ಅದು ಮರ್ಜ್ ಆಗ್ಬೋದು ಅನ್ನುವಂಥದ್ದನ್ನು ಅದು ಮೊದಲನೇದಾಗಿ ತುಂಬ ಖುಷಿ ಕೊಡುವಂಥ ಸಂಗತಿ. ಬಂಧುಗಳೇ, ಭಾರತ ಸೋಲಾರ್ ಕ್ಷೇತ್ರದಲ್ಲಿ, ಸೋಲಾರ್ ಎನರ್ಜಿ ಕ್ಷೇತ್ರದಲ್ಲಿ ಖಾಲಿ ಮುಂಚೂಣಿ ಮಾತ್ರ ಅಲ್ಲ, ನಾಯಕತ್ವದ ಪೊಸಿಷನನ್ನು ತೆಗೆದುಕೊಂಡದ್ದು. ವಿ ಆರ್ ದ ಒನ್ಸ್ ಹೂ ಹ್ಯಾವ್ ಕ್ರಿಯೇಟೆಡ್ ಸೋಲಾರ್ ಅಲಯನ್ಸ್. ವಿಶ್ವದಲ್ಲಿ ಸೋಲಾರ್ ಅಲಯನ್ಸನ್ನು ಯಾರಾದರೂ ಕ್ರಿಯೇಟ್ ಮಾಡಿದ್ದಾದರೆ ಅದು ಭಾರತ. ಇದೇ ಕಾರಣಕ್ಕೆ ವಿಶೇಷತೆ. ನಾವು ಯಾರ್ದೋ ವಿರುದ್ಧ ಯುದ್ಧ ಮಾಡಲಿಕ್ಕೋಸ್ಕರ ಅಲಯನ್ಸ್ ಕ್ರಿಯೇಟ್ ಮಾಡೋದಿಲ್ಲ, ಇಡೀ ವಿಶ್ವದ ಶಾಂತಿಗೋಸ್ಕರ ಅಲಯನ್ಸ್ ಕ್ರಿಯೇಟ್ ಮಾಡ್ತೇವೆ. ಸೋಲಾರ್ ಎನರ್ಜಿ ಯಾಕೆ ಮಹತ್ವ ಪಡೀತದೆ ಅಂದರೆ, ಅದು ಭಾರತದ ಇಂಪೋರ್ಟ್ ಕಾಸ್ಟ್ ಏನಿದೆಯಾ ಅದನ್ನು ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತದೆ. ಯಾಕೆಂದರೆ ವಿ ಇಂಪೋರ್ಟ್ ಲಾಟ್ ಆಫ್ ಕೋಲ್ ಫ್ರಮ್ ಔಟ್ಸೈಡ್. ಆ ಕೋಲ್ ಇಂಪೋರ್ಟ್ ಕಡಿಮೆ ಆಗಬೇಕಾದ್ರೆ ವಿ ಶುಡ್ ಬಿ ಎನರ್ಜಿ ಸಫಿಷಿಯೆಂಟ್, ಎನರ್ಜಿ ರಿಲಯಂಟ್ ಆ್ಯಂಡ್ ಎನರ್ಜಿ ಎಫಿಷಿಯೆಂಟ್. ಈ ಮೂರೂ ಆಗಬೇಕಾದ ಅವಶ್ಯಕತೆ ಇದೆ. ಒಂದು, ನಾವು ಈ ವಿದ್ಯುತ್ ಶಕ್ತಿ ಅಥವಾ ಯಾವುದೇ ಎನರ್ಜಿ ಅದು ನಮಗೆ ಬೇಕಾದಷ್ಟು ಸಫಿಷಿಯೆಂಟ್ ಇರಬೇಕು. ಎರಡನೇದು, ನಾವು ಎನರ್ಜಿ ಎಫಿಷಿಯೆಂಟ್ ಆಗಬೇಕು. ಎನರ್ಜಿ ಎಫಿಷಿಯೆಂಟ್ ಹೇಗಾಗೋದು? ಇಟ್ ಈಸ್ ಇಂಪಾರ್ಟೆಂಟ್ ಈ ರೀತಿಯ ಎನರ್ಜಿಗಳನ್ನು, ವಿಚ್ ಈಸ್ ರಿನ್ಯೂವೇಬಲ್ ಎನರ್ಜಿಗಳನ್ನು ಆದಷ್ಟು ಹೆಚ್ಚು ಉಪಯೋಗ ಮಾಡಿದರೆ ವಿ ಬಿಕಮ್ ಎನರ್ಜಿ ಎಫಿಷಿಯೆಂಟ್. ಕೊನೆಯದು ಎನರ್ಜಿ ರಿಲಯಂಟ್. ನ್ಯಾಚುರಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಯ ಆಧಾರದಲ್ಲಿ ಎನರ್ಜಿ ರಿಲಯಂಟ್ ಆಗುವಂಥ ಅವಶ್ಯಕತೆ ಇದೆ. ಹಾಗಾಗಿ ಈ ದಿಸೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಈ ರೀತಿಯಾದಂಥ ಒಂದು ಅದ್ಭುತವಾದ ಯೋಚನೆ ಇದು, ಸೂರ್ಯಘರ್ ಬಿಜ್ಲಿ ಯೋಜನೆ ಅಂತ ಏನಿದೆಯಾ, ಇದು ಪ್ರಧಾನಮಂತ್ರಿಗಳ ಕಲ್ಪನೆಯ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ ಏನಂತ ಇದೆಯಾ, ಎಲ್ಲರ ವಿಕಾಸ ಇದರಲ್ಲಿ ಆಗ್ತದೆ ಮತ್ತು ಎಲ್ಲರ ಪ್ರಯತ್ನ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಒಂದು ಸಣ್ಣ ಇನಿಷಿಯೇಟಿವನ್ನು ಯಾರಾದರೂ ತೆಗೆದುಕೊಂಡ್ರೆ, ನಮ್ಮ ಮನೆಗೆ ಈ ವ್ಯವಸ್ಥೆಯನ್ನು ಮಾಡುವಂಥ ಇನಿಷಿಯೇಟಿವ್ ತೆಗೆದುಕೊಂಡ್ರೆ ಮತ್ತು ಅದಕ್ಕೆ ಅವರು ಸಹಕಾರ ಕೊಟ್ಟರೆ ಅದು ಖಂಡಿತವಾಗಿಯೂ ಅತ್ಯಂತ ಸುಲಭದ ರೀತಿಯಲ್ಲಿ ಮಾಡ್ಬೋದು. ನಾನು ಇವತ್ತು 1, 2, 3 ಜನ ಕಾರ್ಪೊರೇಟರ್ಗಳು ಇಲ್ಲಿ ಇದ್ದಾರೆ. ನೀವು ಇದನ್ನು ಮಿಷನ್ ಮೋಡಲ್ಲಿ ತೆಗೆದುಕೊಳ್ಬೇಕು, ಮಿಷನ್ ಮೋಡ್. ಯಾಕೆಂದರೆ ಪ್ರಧಾನಮಂತ್ರಿಗಳ ಈ ಒಂದು ಕಲ್ಪನೆ ಏನಿದೆಯಾ, ಇದು ಕೇವಲ ಪ್ರಧಾನಮಂತ್ರಿಗಳು ಪಾಪ ಅವರೇ ಯೋಚನೆ ಮಾಡಿಕೊಂಡು ಹೇಳ್ತಾ ಇದ್ದರೆ ಸಾಕಾಗೋದಿಲ್ಲ. ನಾವು ಸ್ಯಾಂಪಲ್ ಆಗಿ ನಮ್ಮ ವಾರ್ಡ್ನಲ್ಲಿ ಈ ತಿಂಗಳಲ್ಲಿ ನಾನೊಂದು 25 ಮನೆಗಳನ್ನು ಮಾಡ್ತೇನೆ ಅಂತ ಹೊರಟ್ರೆ, ಐಡೆಂಟಿಫೈ ಮಾಡಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೊರಟ್ರೆ ಮಾತ್ರ ಆಗ್ತದೆ. ಯಾಕೆಂದರೆ ಯಾವುದೇ ಬದಲಾವಣೆಗಳು, ಯಾವುದೇ ಚೇಂಜ್ ಅಂತ ಏನಿದೆಯಾ, ಆ ಚೇಂಜ್ ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ರೆಸಿಸ್ಟೆನ್ಸ್ ತುಂಬ ಬರ್ತದೆ. ಅವು ಸೋಲಾರ್ದ ಪ್ಲೇಟ್ ಸರಿ ಉಂಡ, ಪ್ಲೇಟ್ ಒರೆಸೋಡು ಹಾಕೊಂಡು, ಅವು ಪ್ಲೇಟ್ದ ಕರೆಂಟ್ಗಳ ಈ ಕರೆಂಟ್ಗಳು ಒಂಚೂರು ಡಿಮ್ ತೋಜು, ಫ್ಯಾನ್ ತಿರುಗುನ ಅವೇ ಸ್ಪೀಡ್ ತಿರುಗುಂಡ. ಇದು ನನ್ನ ಅನುಭವಕ್ಕೆ ಬಂದ ವಿಷಯ ನಾನು ಹೇಳೋದು. ಅದು MESCOM ಕೊಟ್ಟ ಕರೆಂಟ್ ಆದರೆ ಫ್ಯಾನ್ ಬೇಗ ತಿರುಗ್ಬೋದು, ಇದು ಕೊಟ್ಟ ಕರೆಂಟ್ ಆದರೆ ಫ್ಯಾನ್ ಮೇಲೆ, ಈ ರೀತಿಯ ತಪ್ಪು ಕಲ್ಪನೆಗಳು ಕೂಡ ಇದೆ. ಯಾವುದು ಇದಲ್ಲ, ಈ ರೀತಿಯ ತಪ್ಪು ಕಲ್ಪನೆಗಳು ಜನರ ಮಧ್ಯೆ ಇದೆ. ಹಾಗಾಗಿ ಇದನ್ನು ನಾವು ಪ್ರಧಾನಮಂತ್ರಿಗಳ ಯೋಚನೆಗೆ ಅನುಗುಣವಾಗಿ, ಅವರ ಏನು ಮಹತ್ವಾಕಾಂಕ್ಷೆಯ ಒಂದು ಕಲ್ಪನೆ ಇದೆಯಾ, ಒಂದು ವಿಕಸಿತ ಭಾರತದ ಕಲ್ಪನೆ ಇದೆಯಾ, ಅದಕ್ಕೆ ನಮ್ಮ ಒಂದು ಸಣ್ಣ ಕೊಡುಗೆಯಾಗಿ ಸೂರ್ಯಘರ್ ಬಿಜ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡಿದರೆ ನಾವು ಮಾಡುವ ಕೆಲಸ ಅದು ದೇವರು ಮೆಚ್ಚುವ ಕೆಲಸ, ರಾಷ್ಟ್ರದ ಅಭಿವೃದ್ಧಿಗೆ ಕೈ ಜೋಡಿಸುವ ಕೆಲಸ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಮತ್ತು ನಾನು ಖಂಡಿತವಾಗಿಯೂ ನಮ್ಮ ಜಿಲ್ಲೆಯಲ್ಲಿ ಸೂರ್ಯಘರ್ ಬಿಜ್ಲಿ ಯೋಜನೆಯನ್ನು ಯಾವುದೇ ಸಂಸ್ಥೆ, ಹಾಗಾಗಿ ನಾನು ಈ ಪ್ರೈವೇಟ್ ಕಂಪ್ನಿಯ ಕಾರ್ಯಕ್ರಮಕ್ಕಾದರೂ ಬಂದದ್ದು ಅದೇ ಒಂದೇ ಕಾರಣಕ್ಕೆ.
ಇಂಥ ನೂರಾರು ಏಜೆನ್ಸಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರಲಿ, ನಮ್ಮ ಜನರಿಗೆ ಸೂರ್ಯಘರ್ ಬಿಜ್ಲಿ ಯೋಜನೆಯನ್ನು ಮಾಡಿಕೊಡಲಿ, ನಮ್ಮ ಕಾರ್ಪೊರೇಟ್ಗಳಿಗೆ ಶೆಟ್ಟರ್ ಅಂತ ಬೇರೆ ಬೇರೆ ಸಂಸ್ಥೆಗಳು ಜೋಡಿಸಿಕೊಂಡು ಇದರ ಅನುಷ್ಠಾನದಲ್ಲಿ ನಾವೆಲ್ಲರೂ ಒಂದು ಮಿಷನ್ ಮೋಡ್ನಲ್ಲಿ ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿಕೊಂಡು, ವಿಶೇಷವಾಗಿ ನಾವು ಕರಾವಳಿಯ ಸಮುದ್ರದ ಪಕ್ಕದಲ್ಲಿರುವವರು, ಹಾಗಾಗಿ ಆ ಒಂದು ಅಂಶವನ್ನು ಕೂಡ ನಾನು ಹೇಳಬೇಕನ್ನುವಂಥದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ನೆಟ್ ಝೀರೋ ಅಂದರೆ ಏನಂದರೆ ಈ ಕ್ಲೈಮೇಟ್ ಇಂಪ್ಯಾಕ್ಟ್ ಏನಿದೆಯಾ, ಕ್ಲೈಮೇಟ್ ಚೇಂಜ್ನ ಕಾರಣಕ್ಕೆ ಸಮುದ್ರದ ಮಟ್ಟ ಏರ್ತಾ ಇರುವಂಥದ್ದು ನಮಗೆಲ್ಲರ ಗಮನಕ್ಕೆ ಬಂದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲಿ ಫ್ಯೂಯಲ್ನ ಬರ್ನಿಂಗ್ ಜಾಸ್ತಿ ಆಗ್ತದೆ ಅದರ ಅಷ್ಟೇ ಆಟೋಮ್ಯಾಟಿಕಲಿ ಅದರ ಟೆಂಪ್ರೇಚರ್ ರೈಸ್ ಆಗಿ ವೇರ್ ದೆರ್ ಇಸ್ ಸ್ನೋ ಇಟ್ ವಿಲ್ ಮೆಲ್ಟ್ ಆ್ಯಂಡ್ ಇಟ್ ವಿಲ್ ಆ್ಯಡ್ ಆನ್ ಟು ದ ಸಿ. ಆ ಕಾರಣಕ್ಕೆ ಸಮುದ್ರದ ಮಟ್ಟ ಏರ್ತಾ ಹೋಗ್ತದೆ. ಪ್ರತಿ ವರ್ಷ ಸಮುದ್ರ ಒಳಗಡೆ ಬಂದು ನಾವು ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಮುಂದೆ ನಮ್ಮ ಭವಿಷ್ಯಕ್ಕೆ ಪ್ರಾಯಶಃ ಸಮುದ್ರ ಇವತ್ತು ಇಲ್ಲಿದ್ದರೆ ನಾಳೆ ಹೋಗಿ ಶಿರಾಡಿ ಘಾಟ್ನ ಪಕ್ಕದಲ್ಲಿ ಇರ್ಬೋದಾದಂಥ ಪರಿಸ್ಥಿತಿಯು ನಿರ್ಮಾಣ ಆಗ್ಬೋದು. ಆ ಕಾರಣಕ್ಕೆ ಎಲ್ಲ ಅಂಶಗಳಿಂದ ಇದೊಂದು ಒಳ್ಳೆಯ ಯೋಜನೆ. ಸಣ್ಣ ರೀತಿಯೇ ಕಾಣ್ಬೋದು ನಮಗೆ, ಆದರೆ ದೂರಗಾಮಿಯಾಗಿರುವಂಥ ನಮ್ಮ ಭವಿಷ್ಯದ ನಿರ್ಮಾಣದ ದೃಷ್ಟಿಯಿಂದ ಮತ್ತು ನಮ್ಮ ರಾಷ್ಟ್ರವನ್ನು ಒಂದು ವಿಶ್ವದ ದೊಡ್ಡ ಆರ್ಥಿಕ ಶಕ್ತಿ ಮಾಡುವಲ್ಲಿ ಇದು ದೊಡ್ಡ ಪಾತ್ರ ವಹಿಸ್ಬೋದು ಅನ್ನುವಂಥದ್ದು ನನ್ನ ಯೋಚನೆ. ಆ ಕಾರಣಕ್ಕೆ ನಾನು ಎಲ್ರಿಗೂ ವಿನಂತಿ ಮಾಡೋದು, ಯಾರು ಇಲ್ಲಿ ಇದರ ಸಬ್ಸಿಡಿಯ ಬೆನಿಫಿಷರೀಸ್ ಇದ್ದೀರಾ, ನೀವೊಂದು 5 ಜನರಿಗೆ ಹೋಗಿ ಹೇಳಬೇಕು ಇದರ ಪ್ರಯೋಜನ ಏನು ಅನ್ನುವಂಥದ್ದು. ಯಾರು ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ನೀವೊಂದು 20 ಮನೆಯನ್ನು ಸಿಲೆಕ್ಟ್ ಮಾಡಬೇಕು. ಇವರಿಗೆ ಕೊಡಬೇಕಂತ ಹೇಳೋದಿಲ್ಲ ನಾನು, ಸೆಲ್ಕೋಗೆ ಯಾರಿಗೆ ಬೇಕಾದರೂ ಕೊಡಿ, ಅದು ಬೇರೆ ಪ್ರಶ್ನೆ. ಬಟ್ ಸೂರ್ಯಘರ್ ಯೋಜನೆ ಅನುಷ್ಠಾನ ಆಗಬೇಕು, ನಿಮ್ಮ ಸಹಕಾರ ಪೂರ್ತಿ ಇದಕ್ಕಿರಬೇಕು, ನಿಮ್ಮಂಥ ಸಂಸ್ಥೆಗಳ ಸಹಕಾರವೂ ಬೇಕು. ಖಂಡಿತವಾಗಿಯೂ ನಾನೊಬ್ಬ ಜನಪ್ರತಿನಿಧಿಯಾಗಿ, ನರೇಂದ್ರ ಮೋದಿಯವರ ಪ್ರತಿನಿಧಿಯಾಗಿ ಅವರ ಈ ಯೋಜನೆ ಅನುಷ್ಠಾನದ ದೃಷ್ಟಿಯಿಂದ ಏನು ಮಾಡಬೇಕು ಅದೆಲ್ಲವನ್ನು ಖಂಡಿತವಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ, ಈ ಸೂರ್ಯಘರ್ ಬಿಜ್ಲಿ ಯೋಜನೆ ವಿಶೇಷವಾಗಿ ನಮಗೆ ಕರಾವಳಿಯವರಿಗೆ ಬಿಂದಾಸಾಗಿ ಇದನ್ನು ಮಾಡ್ಬೋದು. ಯಾಕೆಂದರೆ ನಮಗೇನು ಬಿಸಿಲಿನ ಸಮಸ್ಯೆ ಇಲ್ಲ, ಇಲ್ಲೇನು ಇದು ಸಾಯಂಕಾಲ 4 ಗಂಟೆಗೇನು ಕತ್ತಲೆ ಆಗೋದಿಲ್ಲ. ವಿ ಆರ್ ಇನ್ ದ ವೆಸ್ಟ್ ಕೋಸ್ಟ್, ಆ ಕಾರಣಕ್ಕೆ ಆ ಸಮಸ್ಯೆಗಳಿಲ್ಲ. ಹಾಗಾಗಿ ಇದನ್ನು ಅನುಷ್ಠಾನವನ್ನು ಮಾಡೋಣ. ರಾಜಣ್ಣ ಇರ್ನೆಲ್ಲ ಪಾಡಲೆ ಎಂಗೆಲ್ಲ ಫ್ಲ್ಯಾಟ್ ಅಂಚೆ ಪಾಡ್ನಿ ಹೋಗ್ಲು ಗೊತ್ತಾಗೋದು ಎಂಗೆಲ್ಲ ಪಾಡ್ಗೆ ಅವಾಗ. ಹಾಗಾಗಿ ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ವಿಶೇಷವಾಗಿ ಇಲ್ಲಿರುವಂಥ 3 ಕಾರ್ಪೊರೇಟ್ರ್ಗಳು ತಮ್ಮ ವಾರ್ಡ್ನಲ್ಲಿ ಇದನ್ನೊಂದು ಸ್ಯಾಂಪಲ್ ಆಗಿ ಒಂದು 100 ಮನೆ ಆದರೂ ಮಾಡಬೇಕನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ನಾವು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.